ಈ ನಾಡಿನ ಜನಗಳಿಗೆ ಬೇಡವಾದ ಮೇಲೆ ನಾನು ಇರಬಾರದು. ದಯಮಾಡಿ ನನ್ನನ್ನು ಕಳಿಸ್ರಿ. ಗಂಡ ಹೇಳಿದ, ತಂಗ ನೀನಿಲ್ಲದೆ ನನ್ನಿಂದಲೂ ಇರೋಕ್ಕಾಗಲ್ಲ ಕಣೆ, ನಡಿ ನಡಿ, ನಾನು ನಿನ್ನ ಸಂಗಡ ಬಂದು ಬಿಡ್ತೇನೆ. ನಾಡಿನ ಪ್ರಜೆಗಳೇ, ನಾಳಿನಿಂದ ನೀವೇ ರಾಜರಪ್ಪ, ನಿಮಗಾರು ರಾಜರಿಲ್ಲ ಎಂದು ಹೇಳಿ. ಈಗ ಎಷ್ಟೋ ಚೇಂಜ್ ಆಗೋಗದ. ಜನಗಳೆಲ್ಲಿದ್ರು ದೇಶದ ಮೇಲೆ. ಮಾರನೆಯ ದಿನ ನೀರುಳಿನಲ್ಲಿ ಬೆಳಗಾಗುವುದಕ್ಕೆ ಮುಂಚಿತವಾಗಿ 7 ಜನ ಮಕ್ಕಳನ್ನು ಕರೆದುಕೊಂಡು ನಲ್ಲತಂಗ ಸಹಿತ ವಿಜಯೇಂದ್ರ ಭೂಪ ಕಾಡಿಗೆ ಬಂದ. ಏನು ವಿಚಿತ್ರ, ಏನು ವಿಚಿತ್ರವೋ. ಇಲ್ಲಿ ದನಗಳಿದ್ದರೆ ಜನ ಜೊತೆಲಿ ಇದ್ದವರೇ ಹೊರತು ಇಲ್ಲಿ ಜನ, ಇನ್ನು ಜನ ಇಲ್ಲ. ಆಗೆಲ್ಲ 2,000 ರೂಪಾಯಿನಲ್ಲಿ ದನ, ಈಗ ಎಷ್ಟಾಗಿದ್ದದು? ಬೇಕಾದಷ್ಟು ನಡೀತಿತ್ತು ದನ. ಕಾಡೆಲ್ಲ ಜಾಗ ಇರಲಿಲ್ಲ, ಮನೆಗಳಿರಲಿಲ್ಲ. ದನ ಕಾಡೆಲ್ಲ ಬರೀ ದನಮಿ ಕಟ್ಟಾಗ್ತಿದ್ದದ. ಆವಾಗ ಸುಮಾರು 60 ವರ್ಷದಿಂದ ಆಚಲದು. 2,000 ದನ ಇವತ್ತು ಎಷ್ಟಿದ್ದದು? 2 ಲಕ್ಷ, 4, 3 ಲಕ್ಷ, 4 ಲಕ್ಷ ಈಗ. ಅವತ್ತಿನ ಲೆಕ್ಕ ಅಷ್ಟಿತ್ತು, ಇವತ್ತಿನ ಲೆಕ್ಕ ಈ ಥರವಾಗದ. ಇದನ್ನು ದನ ಹೆಚ್ಚಿಗೆ ಇಲ್ಲ, ಜನ ಆರಂಭದಲ್ಲಿ ದನಗಳು ಕಟ್ತಾ ಇಲ್ಲ. ಇವಾಗ ಎಲ್ಲೋ ಅಪರೂಪ ಒಂದು ಊರಿಗೆ 2-3 ಅಷ್ಟೇ ದನಗಳು ಕಟ್ಟೋದು. ಅದರ ಮೇಲೆ ಇಲ್ಲ, ಅಲ್ಲಿಗೆ ಆಪು ದನಗಳಿಲ್ಲ. ಆವಾಗ ಒಂದು ಊರಿಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 20 ರಾಸರ ಇರ್ತಿದ್ದ ದನ. ಈಗ ಏರಿನ ಆರಂಭದ ದನ ಒಂದು ಊರಿಗೆ ಒಂದು 20-30 ಗಂಟು. ಇವತ್ತು 2-3 ಇಲ್ಲ, ಎಲ್ಲ ಖಾಲಿ. ಎಲ್ಲ ದಿಕ್ಕಪಾಲು ಅಹಂಕಾರ ದೃಷ್ಟಿಲಿ ಮೆರೀತ್ ನಿಂತದೆ. ಯಾರು ಅದನ್ನು ಗಮನಿಸರು ಹೇಳು? ಇಲ್ಲ ಕಪ್ಪನ, ನಡೀತಿಲ್ಲ. ನಾಡಿನ ಪ್ರಜೆಗಳೇ, ನಾಳಿನಿಂದ ನೀವೇ ರಾಜರಪ್ಪ, ನಿಮಗಾರು ರಾಜರಿಲ್ಲ ಎಂದು ಹೇಳಿ ಮಾರನೆಯ ದಿನ ನೀರುಳಿನಲ್ಲಿ. ಇವತ್ತಿನ ದಿನದಲ್ಲಿ ಆರಂಭದಲ್ಲಿ ಮಿಷನ್ ಒಂದು ಬರಲಾಗಿ ದನ ಕಟ್ಟೋದಕ್ಕೆ ಆಫ್ ಮಾಡಿಬಿಟ್ರು. ಅದು ಕಟ್ಕೊಂಡು ನಾವು ಅದರೊಂದು ಗೋಜಾಡಕ್ಕೆ ಬದಲಾಗಿ ಮಿಷನ್ ಬರ್ತದಾಗ ಹೊಡಿಸ್ಬಿಡೋಣ ಬಿಟ್ಬಿಡು ಅಂದ್ಬಿಟ್ಟು ಅತ್ತಾಗ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ದನ ಸಾಕೋದಿಲ್ಲ ಯಾರು. ಅಪರೂಪ ಒಂದು ಊರಿಗೆ 2-3 ಅಷ್ಟೇ ಇಲ್ಲ. ಏನಪ್ಪ ಹೇಳ್ತೀವಿ ಅದಕ್ಕೆ? ನಮ್ಮ ತಲೆಯಲ್ಲಿ ನೆಡತಿದ್ದು ದನ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗತಿನಷ್ಟು ಕಟ್ತಿತ್ತು ದನ. ಎಚ್ಚರು ನೋಡಿ ಬರೀ ದನಿಮಿ ಎಲ್ಲಿಯಾ ಅದಲ್ಲೊಂದೇರಿ ಇಲ್ಲೊಂದೇರವ ಎಲ್ಲಿದ್ದವು. ಆರಾಮ ಮಾತ್ರ ಬಿಟ್ಟಿಲ್ಲ, ದನಗಳು ಮಾತ್ರ ಕಟ್ಟಿಲ್ಲ. ಯಾವ್ದು ಮಿಷನ್ನು ಯಾರ ನಿಂತ್ಕೊಂಡು ಮಾಡೋರು ಈಗಿನ ಜನ? ಒಂದು ಗಂಟೆಗೆ 2,000. ಆರಂಭ ಅಂದರೆ ದನ ಲೆಕ್ಕ ಇಲ್ದಾಗಿ ಆಗೋಯ್ತು. ಎಲ್ಲ ಮಿಷನ್ನಲ್ಲಿ ಅವರ ನಡೀತಾ ಇರೋದು. ಏನು ವಿಚಿತ್ರ, ಏನು ವಿಚಿತ್ರವೋ ಇದು, ಏನು ವಿಚಿತ್ರವೋ. ರೇಡಿಯೋ ಆಡುತ್ತಲ್ಲ ಬಾಕ್ಸು, ಆಗ ಆಡ್ತದೆ. ಒಂದಾಯ್ತಿಲಿ ಒಂದು ಸುಮ್ಮ ಬತ್ತೇ ಇರ್ತದೆ.